ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು. ಹ್ಮ್. ಯೂಶಲಿ ಸಿನಿಮಾ ಶೂಟಿಂಗ್ ಅಂತಂದ್ರೆ ಯಾವುದೋ ಒಂದು ಲೊಕೇಶನ್ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಆಕ್ಟ್ ಮಾಡಬೇಕು, ಬರಬೇಕು. ಬಟ್ ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾ ಆಕ್ಟ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ನಾವು ಅಷ್ಟು ಚೆನ್ನಾಗಿ ಇಷ್ಟಪಟ್ಟರೆ ಮಾತ್ರ ಹೌದು ಅದು ನಮ್ಗೆ ಈಸಿ ಆಗಕ್ಕೆ ಸಾಧ್ಯ. ಹೌದು. ಸೊ ಎಷ್ಟು ಕಷ್ಟ ಆಯ್ತು, ಎಷ್ಟು ಇಷ್ಟ ಆಯ್ತು ಟ್ರಾವೆಲಿಂಗ್ ಅಲ್ಲಿ ಆಕ್ಟಿಂಗು ಅಂತ? ಕಷ್ಟ ಅಂದ್ರೆ ಟೈಮಿಂಗ್ಸ್ ಸ್ವಲ್ಪ ನಾವು ಅಡ್ಜಸ್ಟ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಔಟ್ಡೋರ್ ಶೂಟ್ ಆಗಿರೋದ್ರಿಂದ ಜಾಸ್ತಿ ಜನ ಇರ್ತಾರೆ ಅಂಡ್ ಎಲ್ರು ಸಂಭಾಳಿಸೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ ನಿದ್ದೆಗೆ ಸ್ವಲ್ಪ ಒಂದು ಚೂರ್ ಕೊರತೆ ಇತ್ತು. ಅದು ನನಗೆ ಅದು ಬಿಟ್ರೆ ನನಗೆ ಬೇರೆದೆಲ್ಲದು ಫುಡ್, ನನಗೆ ಕೋಸ್ಟಲ್ ರೀಜನ್ ಫುಡ್ ಆಗಿರ್ಬೋದು ಅಥವಾ ಪ್ಲೇಸಸ್ ಆಗಿರ್ಬೋದು, ಆ ಹೀಟ್ ಆಗಿರ್ಬೋದು, ಅದೆಲ್ಲ ನನಗೆ ತುಂಬಾನೇ ಇಷ್ಟ. ಸೊ ನನಗೆ ಬೇರೆ ಯಾವ್ದು ಪ್ರಾಬ್ಲಮ್ ಆಗ್ಲಿಲ್ಲ ಅಷ್ಟು. ಸೊ ಅದ್ರ ಜೊತೆ ಆಕ್ಟಿಂಗು ಮಾಡುವಾಗ ನೀವ್ ಹೇಳ್ದಾಗೆ ಒಂದ್ ಲೊಕೇಶನ್ ಅಲ್ಲಿ ಮಾಡೋದಕ್ಕಿಂತ ಟ್ರಾವೆಲ್ ಮಾಡ್ಕೊಂಡು ಒಂದು ಹೊಸ ಹೊಸ ಜಾಗ ನೋಡ್ತಾ ರಿಯಲ್ ಆಗಿ ಫೀಲ್ ಮಾಡ್ತಾ ಆಕ್ಟ್ ಮಾಡೋದಿದೆಯಲ್ಲ, ಐ ಥಿಂಕ್ ದಟ್ಸ್ ಮೋಸ್ಟ್ ಈಸಿ ಅಂತ ಹೇಳ್ಬೋದು. ಯಾವತ್ತಾದ್ರೂ ಅನ್ಕೊಂಡಿದ್ರೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಟ್ರಾವೆಲಿಂಗ್ ನ ಇಷ್ಟಪಡ್ತಾ ಆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು? ಅದೊಂದು ಮೆಮೊರೇಬಲ್ ಆಗಿ. ಯೂಶಲಿ ಏನಂತಂದ್ರೆ ನಾವು ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ಬೇಕು ಅಂತಂದಾಗ ನಮ್ಮ ಮೆಮೊರೀಸ್ ನ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇಟ್ಕೊಳ್ಳೋದಕ್ಕೆ ಒಂದು ಶೂಟ್ ಮಾಡ್ಕೊಂತಾ ಇರ್ತೀವಿ. ವ್ಲಾಗ್ಸ್ ಆಗಿರ್ಬೋದು, ಫೋಟೋಸ್, ವಿಡಿಯೋಸ್ ಆಗಿರ್ಬೋದು. ಬಟ್ ನಿಮ್ಗೊಂದು ಸಿನಿಮಾನೇ ಗಿಫ್ಟ್. ನಿಜ, ಪ್ರತಿಯೊಬ್ಬ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೂ ತೋರಿಸೋದಕ್ಕೂ ಒಂಥರ. ಸೊ ಹೆಂಗಿತ್ತು ಸರ್ ನಿಮ್ಮ ಒಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್? ತುಂಬಾನೇ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಕಷ್ಟಗಳು ಅಂತ ಯೋಚನೆ ಮಾಡಿದಾಗ ಏನಾದ್ರು ಇತ್ತಾ ಅಂತ. ಅಫ್ಕೋರ್ಸ್ ಕೆಲವೊಂದು ಇಂಟೆನ್ಸಿವ್ ಕೆಲಸಗಳು, ಇವಾಗ ಎಲ್ಲರೂ ಒಟ್ಟಿಗೆ ಟೀಮಾಗಿ ವರ್ಕ್ ಮಾಡ್ತಿದ್ದೀವಿ, ಕೆಲವೊಂದು ಲಿಮಿಟೇಷನ್ಸ್ ಇಟ್ಕೊಂಡು ವರ್ಕ್ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಇನ್ನೂ ಎಫರ್ಟ್ ಹಾಕೋದು ಜಾಸ್ತಿನೇ ಬೇಕಾಗಿರತ್ತೆ. ಸೊ ಆ ರೀತಿನಲ್ಲಿ ಕಷ್ಟ ಅಂತ ಹೇಳೋದಿಕ್ಕೆ ಅಂತ ಹೇಳ್ಕೋಬಹುದು ಅಷ್ಟೇ ಹೊರತು ಆಕ್ಚುಲಿ ತುಂಬಾನೇ ಖುಷಿಯಾಗಿದ್ವಿ. ನಗ್ನಗ್ತಾ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ತುಂಬಾನೇ ಮಜಾ ಬಂತು. ಜೊತೆಗೆ ಅವ್ರು ಹೇಳಿದಾಗನೇ ಟ್ರಾವೆಲ್ ಮಾಡ್ತಾ ಮಾಡ್ತಾ ಆಕ್ಟಿಂಗ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್, ಅದು ತುಂಬಾ ಲಕ್ಸುರಿ. ಅದು ಎಲ್ರಿಗೂ ಬಾರಿ ಕಷ್ಟ ಸಿಗೋದು. ನೀವ್ ಹೇಳ್ದಾಗನೇ ಒಂದೇ ಕಡೆ ಇದ್ದು ದುಡ್ಡು ಕೊಟ್ಟು ಹೋದ್ರು ಆತರ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಗಲ್ಲ. ಸೊ ಬ್ಯೂಟಿಫುಲ್ ಆಗುತ್ತೆ ಎಕ್ಸ್ಪೀರಿಯನ್ಸ್. ಎಲ್ಲಿ ನಿಮ್ಮ ಫ್ಲೂಟ್ ಎಲ್ಲಿ, ನಿಮ್ಮ ವಯಲಿನ್ ಎಲ್ಲಿ ಎಲ್ಲ ಮರೆತು ಬಿಟ್ಟಿದ್ರ? ಸೇಫ್ ಆಗಿ ಇಟ್ಟಿದ್ದೀವಿ. ಇದು ತಗೊಂಬಂದ್ ಬಾರಿಸ್ತೀರಾ, ನಾನು ಸ್ವಲ್ಪ ನನ್ನನ್ನು ಎಂಟರ್ಟೈನ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ ನಾನು. ಅದನ್ನ ನೀವು 11ನೇ ತಾರೀಕೆ ನೋಡ್ಬೇಕು. ಓಡಾಡ್ತೀನಿ. ಹಂಗ ಹೇಳ್ಬಾರ್ದು, ನೀನು 11ನೇ ತಾರೀಕು ನೋಡ್ಬೇಕು ನೀವು. ಅಲ್ಲ, ಇಲ್ಲೇನಾದ್ರು ನಮ್ಗೊಂದು ಸಿಕ್ಕಿದ್ರೆ ಲೈಕ್ ನಮ್ ಬಾಸ್ ಟಿವಿ ಆಡಿಯನ್ಸ್ ಏನಾದ್ರು ಸ್ವಲ್ಪ ನಿಮ್ಮ ಒರಿಜಿನಾಲಿಟಿ ವಯಲಿನ್ ಆಗೇನೆ ಫ್ಲೂಟ್ ಎಲ್ಲ ಹೆಂಗೆ ಅನ್ಸಬ್ಸ್ಕ್ರೈಬ್ ಆಗ್ಲಿ ಅಂತ ಅದೆಲ್ಲ ಆಗಲ್ಲ. ಅನ್ಸಬ್ಸ್ಕ್ರೈಬ್ ಬಂದಿಲ್ಲ, ನಾನು ನನ್ನ ವಯಲಿನ್ ತಗೊಂಡ್ ಬಂದಿಲ್ಲ. ಜೊತೆಗೆ ಐ ಥಿಂಕ್ ನಮ್ಮ ಪ್ರಾಕ್ಟೀಸ್ ಬಂದು ನಂದು ವಯಲಿನ್ ಬಗ್ಗೆ ನಾ ಹೇಳ್ತೀನಿ. ವಯಲಿನ್ ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ. ನನಗದು ಗೊತ್ತಿರ್ಲಿಲ್ಲ ಶುರು ಮಾಡೋವರೆಗೂ. ಶುರು ಮಾಡಿದ್ಮೇಲೆ ಅರ್ಥ ಆಯ್ತು ಏನಕ್ಕೆ ಅಂತ. ಬಿಕಾಸ್ ಸುಮಾರು ವಿಚಾರಗಳಿವೆ, ಅದನ್ನ ಕಲಿಯೋದಿಕ್ಕೆ ಎಷ್ಟು ವರ್ಷಗಳು ಸಿಕ್ಕಿದ್ರು ಸಾಲದು ಅಂತ ಅನ್ಸುತ್ತೆ ನನಗೆ. ಸೊ ನಮಗಿದ್ದಿದ್ದ ಒಂದು ಟೈಮ್ ಆ ವರ್ಕ್ಶಾಪ್ ಎನ್ವೈರನ್ಮೆಂಟ್ ಅಲ್ಲಿ ಎಷ್ಟು ಮಟ್ಟಿಗೆ ನಾವು ಕಲಿಯೋದಕ್ಕಾಗತ್ತೆ, ಒಂದು ಬೇಸಿಕ್ಸ್ ಅನ್ನ ಅರ್ಥ ಮಾಡಿಕೊಂಡು ಈ ಒಂದು ಸಾಂಗ್ಗೆ ಬರ್ತಿರೋ ಒಂದು ನೋಟ್ಸ್ ಆಗಿರ್ಬೋದು, ಟೋನ್ಸ್ ಆಗಿರ್ಬೋದು, ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಮಾಡೋದಿಕ್ಕೆ ಇರೋ ಒಂದು ಪ್ರಯತ್ನನೇ ತುಂಬಾ ದೊಡ್ಡದು ನನ್ನ ಪ್ರಕಾರ. ಅದು ವಯಲಿನ್ ಮತ್ತೆ ಫ್ಲೂಟ್, ಇಟ್ಸ್ ನಾಟ್ ಅ ಈಸಿ ಇನ್ಸ್ಟ್ರೂಮೆಂಟ್ ಅಟ್ ಆಲ್. ಸೊ ಐ ಕ್ಯಾನ್ ಸೇಫ್ಲಿ ಸೇ, ನನಗೆ ನುಡ್ಸೋದಿಕ್ಕೆ ಅಂತ ಏನು ಐ ಆಮ್ ನಾಟ್ ಅ ಪ್ರೋ, ಬಟ್ ಈ ಒಂದು ಸಿನಿಮಾಗೆ ಎಷ್ಟು ಬೇಕು ಅದನ್ನ ಖಂಡಿತವಾಗ್ಲೂ ನಾವು ತುಂಬಾ ಪ್ರಯತ್ನ ಪಟ್ಟಿದೀವಿ ಕಲಿಯೋದಿಕ್ಕೆ. ಅದು ಬಿಕಾಸ್ ಏನಂತಾರೆ, ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಹೇಳ್ತೀವಿ. ಏನೇ ವಿಷಯ ಆಗ್ಲಿ ಅದೊಂದು ಚೂರು ಮಿಸ್ ಹೊಡೆದ್ರೆ ಆಡಿಯನ್ಸ್ ಆಗಿ ನಾವು ಕೂಡ ಅಲ್ಲಿಂದ ಹೊರಗೆ ಬಂದ್ಬಿಡ್ತೀವಿ. ಆ ಒಂದು ಮೂಡ್ ಆಗಿರ್ಬೋದು, ಆ ಕಥೆ ಆಗಿರ್ಬೋದು, ಒಂಚೂರು ಆಚೆ ಬರ್ತೀವಿ. ಅದು ಆಗದೆ ಇರೋದಕ್ಕೆ ಎಷ್ಟು ಮಟ್ಟಕ್ಕೆ ಬೇಕೋ ಐ ಥಿಂಕ್ ಅದನ್ನ ನಾವು ಮಾಡಿದೀವಿ. ನಿಮ್ಮ ಫ್ಲೂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ? ಫ್ಲೂಟ್ ಅಂತ ಸರ್ ಹೇಳಿದ್ರು, ನಾನು ಫ್ಲೂಟ್ ಕಲಿಬೇಕು ಅಂತ. ನಾನು ಮೈಸೂರಲ್ಲಿರೋದು. ಸೊ ಓಕೆ ಆಯ್ತು, ಅಲ್ಲೇ ಟೀಚರ್ ಎಲ್ಲ ನೋಡ್ತೀವಿ ಅಂತ ಅಂದ್ರು. ಸೊ ಫಸ್ಟ್ ಡೇ ಹೋದೆ, ಅದು ಫುಲ್ ಬ್ರೆತ್ತಲ್ಲೇ ಇರೋದು. ನನಗೆ ಸ್ವಲ್ಪ ಅದು ಕಷ್ಟ ಆಗಕ್ ಶುರು ಆಯ್ತು. ನಾನು ಅನ್ಕೊಂಡೆ ನನಗೆ ವೈಲಿನ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಏನಿಲ್ಲ ಸುಮ್ಮನೆ ಆರಾಮಾಗಿ ಮಾಡ್ಬೋದಲ್ಲ. ಫ್ಲೂಟ್ ಆದ್ರೆ ಬ್ಲೋ ಮಾಡ್ತಾನೆ ಇರ್ಬೇಕು, ಅಷ್ಟು ಟಯರ್ಡ್ ಆಗುತ್ತೆ, ಬಾಡಿ ಮೆಂಟಲಿ ಡ್ರೈನ್ ಆಗುತ್ತಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಅಂಟಿಲ್ ಒಂದಿನ ಬಂದ್ಬಿಟ್ಟು ಇವ್ರು ಪ್ರಾಕ್ಟೀಸ್ ಮಾಡೋದು ನೋಡಿದೆ. ಅವತ್ತು ಅವರು ಗುರುಗಳು ಹೇಳಿದ್ರು, ಒನ್ ಆಫ್ ಇನ್ಸ್ಟ್ರೂಮೆಂಟ್ ಅಲ್ಲೇ ಟಫೆಸ್ಟ್ ಅಂದ್ರೆ ಅದು ವೈಲಿನ್ ಅಂತ. ಸೊ ಅವತ್ತು ನಾನು ಪರವಾಗಿಲ್ಲ ಸಿಕ್ಕಿದೆ ಚಾನ್ಸ್, ದೇವರು ಗಾಡ್ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಒಂದು 15 ದಿನ ಒಂದೊಂದು ಸಾಂಗ್, ಒಂದೊಂದು 2-3 ಸಾಂಗಿಗೆ ಪ್ರಾಕ್ಟೀಸ್ ಮಾಡಿರ್ಬೋದಲ್ಲ ನಾವು. ಸೊ
ಫಸ್ಟ್ ಯಾವ ಸಾಂಗಿಗೆ ಶೂಟ್ ಮಾಡ್ತೀವೋ ಆ ಸಾಂಗಿಂದು ಹೇಳ್ಕೊಡೋರು ನೋಟ್ಸ್ ಬರ್ದು ಮನೆಗೆ ಹೋಗು ಪ್ರಾಕ್ಟೀಸ್ ಮಾಡು, ಇಲ್ಲೂ ಪ್ರಾಕ್ಟೀಸ್ ಮಾಡು. ಅಂದ್ರೆ ಕಂಪ್ಲೀಟ್ ಆಗಿ ಫ್ಲೂಯೆಂಟ್ ಆಗಿ ಬರೋ ತರ ಎಲ್ಲ ಏನಿಲ್ಲ. ಹೋಲ್ಡಿಂಗು, ಒಂದ್ ಸ್ವಲ್ಪ ಗ್ರಿಪ್ಪಿಂಗು, ಆ ಥರ ಎಲ್ಲ ಒಂದ್ 15 ದಿನದಲ್ಲಿ ಎಷ್ಟು ಕಲೀಲಿಕ್ಕೆ ಆಗುತ್ತೋ ಅಷ್ಟು ಕಲ್ತು ಡೆಲಿವರ್ ಮಾಡಿದೀವಿ. ಚೆನ್ನಾಗ್ ಬಂದಿದೆ. ಸೊ ಫುಲ್ ಈ ಜನಕ್ಕೂ ಇಷ್ಟ ಆಗುತ್ತೆ ಅಂತ ಆಕ್ಚುಲಿ ಅನ್ಕೊಂಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಟೀಚರ್ಸ್ಗೆ, ಗುರುಗಳಿಗೆ. ಅವ್ರು ಬಂದು ಹೇಳ್ಕೊಡೋದು ಓಕೆ, ಬಟ್ ಒಂದು ಇವಾಗ ಆಲ್ರೆಡಿ ಒಂದ್ ಮಟ್ಟಕ್ಕೆ ಗೊತ್ತಿರತ್ತೆ ಹುಡುಗರಿಗೆ, ಮಕ್ಕಳಿಗೆ ಹೌದು. ಹೋಗಿ ಕಲಿಯೋದಕ್ಕೆ ಆಲ್ರೆಡಿ ಇಂಟ್ರೆಸ್ಟ್ ಇರುತ್ತೆ, ಕಲಿತಿರ್ತಾರೆ. ಸೊ ಅದು ಅವ್ರಿಗೆ ಹೇಳ್ಕೊಡೋದು ಪ್ರಾಬ್ಲಿ ಒಂದಷ್ಟು ಈಸಿ ಅಂತ ಅನ್ಸುತ್ತೆ. ಬಟ್ ದನ ತರ ಬೆಳ್ದಿರೋರು ನಾವು ಹಂಗಲ್ಲ ನಮಗ್ ಬಂದು ಯಾವ ನಮ್ಮ ಹತ್ರ ಬಂದು ಕೂತ್ಕೊಂಡು ಎಷ್ಟು ಪ್ರಯತ್ನ ಪಟ್ರು ಬರ್ತಾನೆ ಇಲ್ವಲ್ಲ, ಇವ್ರಿಗೆ ಹೆಂಗೆ ಹೇಳ್ಕೊಡೋದ ಅಂತ ಯೋಚನೆ ಮಾಡಿ ಅಷ್ಟು ಪೇಷನ್ಸ್ ಇಂದ ಹೇಳ್ಕೊಡೋ ಹೌದು. ಒಂದು ವಿಚಾರ ಇದೆಯಲ್ಲ. ಅಂದ್ರೆ ನಮಗೆ ಬೇಸಿಕ್ಸ್ ನಿಜವಾಗ್ಲೂ. ಗೊತ್ತಿಲ್ಲ ಅಲ್ಲ, ಡೈರೆಕ್ಟ್ ಆಗಿ ನಮಗೆ ಸಾಂಗ್ ಹೇಳ್ಕೊಡ್ಬೇಕು. ಹೌದು. ಸೊ ಅವರು ಈ ಅನ್ನೋ ತರ ಬೇಸಿಕ್ಸ್ ಇಂದ ಹೇಳ್ಕೊಟ್ಟು ಎಷ್ಟು ಪೇಷನ್ಸ್ ಆಗಿ ಅದಾದ್ಮೇಲೆ ಓಕೆ ಬೇಸಿಕ್ಸ್ ಬಂತ ನೆಕ್ಸ್ಟ್ ಸಾಂಗ್ ಕಲ್ಯಾಣ ಅಂತ ಹೇಳ್ಬಿಟ್ಟು ಹಂಗ್ ನಿಜವಾಗ್ಲೂ ಮಕ್ಕಳಿಗೆ ಹೇಳ್ಕೊಟ್ಟಾಗೆ ಹೇಳ್ಕೊಟ್ರು ನಮಗೆ. ಎಷ್ಟು ಹೇಳಿದ್ರು ಸಾಲದು. ಥ್ಯಾಂಕ್ ಯು ಅಂತ ಅವ್ರಿಗೆ. ಅಂಡ್ ಮನ್ಸೂರ್ ಸರ್ ಅಂತ ಒಂದು ಹಿರಿಯ ಒಂದು ಅಂಡ್ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಷನ್ ಅವರು, ಬಿಕಾಸ್ ಯಾಕಂತ ನ್ಯಾಷನಲ್ ಅವಾರ್ಡ್ ಆಗಿರ್ಬೋದು, ಅವ್ರದ್ದೇ ಆದಂತಹ ಪ್ರತಿಯೊಬ್ಬ ನಿರ್ದೇಶಕರಿಗೂ ತಮ್ಮದೇ ಆದಂತಹ ಒಂದು ಡ್ರೀಮ್ ಅನ್ನೋದಿರುತ್ತೆ ತಮ್ಮ ಸಿನಿಮಾಗಳ ಮೇಲೆ. ಇಂಥದ್ದೇ ಒಂದು ಕಾನ್ಸೆಪ್ಟ್, ಬಿಕಾಸ್ ಅಂಥ ಕಾನ್ಸೆಪ್ಟನ್ನು ಔಟ್ಪುಟ್ನ ತಗೊಂಬರ್ಬೇಕು ಅಂತಂದರೆ ಕಲಾವಿದರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ನೀವಿಬ್ಬರ ಆಯ್ಕೆ ಹೆಂಗಿತ್ತು ಅಂತ, ಹೆಂಗೆ ಸೆಲೆಕ್ಟ್ ಆದ್ರಿ ಈ ಒಂದು ಪ್ರಾಜೆಕ್ಟ್? ನಾನು ರಂಗಶಂಕರದಲ್ಲಿ ವರ್ಕ್ಶಾಪಿಗೆ ಹೋಗ್ತಾ ಇದ್ದೆ. ಸೊ ವರ್ಕ್ಶಾಪ್ ಅಲ್ಲಿ ಸರ್ ಫ್ರೆಂಡ್ ಒಬ್ರು ನೋಡಿದ್ದಾರೆ. ಸೊ ಅದೇ ಟೈಮಲ್ಲಿ ಮನ್ಸೂರಿ ಸರ್ ಈ ತರ ಕ್ಯಾರೆಕ್ಟರ್ಗೆ ಹುಡುಕುವಾಗ ಫಿಮೇಲ್ ಲೀಡ್ನ ಅವರು ಸಜೆಸ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ನನಗೆ ಕಾಲ್ ಬಂತು. ಕಾಲ್ ಬಂದಾಗ ನನಗೆ ಫಸ್ಟಿಗೆ ಯಾರು ಅನ್ನೋದು ಗೊತ್ತಾಗ್ಲಿಲ್ಲ. ಆಮೇಲೆ ಸಿನಿಮಾಗಳು ಹೇಳಾದ್ಮೇಲೆ ಓಕೆ ನಾನು ನೋಡಿದ್ದೀನಿ ಸಿನಿಮಾನ ಅಂತ ಗೊತ್ತಾಗಿ, and then I was like okay, ಇನ್ನೊಂದು ಇಂಟೆಲೆಕ್ಚುಯಲ್ ಮೂವಿ ಮಾಡಕ್ ಹೊರಟಿದ್ದಾರೆ ಸರ್. ಸೊ ನಾನು ಲಾಸ್ಟ್ ನೋಡಿದ್ದು ಆಕ್ಟ್ 1978. ಸೊ ಫೀಮೇಲ್ ಲೀಡು, ಅದಕ್ಕೆ ನನ್ನನ್ನು ಕರಿತಾ ಇರ್ತಾರೆ. ಸೊ ಫುಲ್ ಫೀಮೇಲ್ ಓರಿಯೆಂಟೆಡ್ ಏನೋ ಸಬ್ಜೆಕ್ಟ್ ಇರ್ಬೇಕು ಅನ್ನೋ ಖುಷಿನಲ್ಲಿ ಬಂದೆ. ಸೊ ಅಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಲವ್ ಸ್ಟೋರಿ ಅಂತ. ಓಕೆ ಅನದರ್ ಲವ್ ಸ್ಟೋರಿ ಅಂತ ಅನ್ಕೊಂಡೆ. ಬಟ್ ನಾವೇನ್ ಕಮರ್ಷಿಯಲ್ ಲವ್ ಸ್ಟೋರಿ ನೋಡ್ತೀವೋ ಅಂಡ್ ಆ ಸಿನಿಮಾದಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಆ್ಯಂಡ್ ಎಷ್ಟು ಸೆನ್ಸಿಬಲ್ ಆಗಿ ಚೆನ್ನಾಗಿ ಜನರಿಗೆ ಅರ್ಥ ಮಾಡಿಸ್ಬೋದು ಅನ್ನೋದು ನನಗೆ ಆ ಸ್ಟೋರಿ ಲೈನ್ ತುಂಬ ಇಷ್ಟ ಆಯಿತು. ಸೊ ಇನ್ಸ್ಟೆಂಟಾಗಿ ಐ ವಾಸ್ ಲೈಕ್ ಸರ್ ಐ ಆಮ್ ಆಲ್ರೆಡಿ ಇನ್ ಅಂತ ಅಂದೆ. ಹಾಗಾಗಿತ್ತು. ವಿಜಯ್ ಅವರೇ, ನಿಮ್ಮ ಒಂದು ನಾನು ಇನ್ನು ಯೋಚನೆ ಮಾಡ್ತಿದ್ದೆ ನಾನು ಯಾಕೆ ಆಯ್ಕೆ ಮಾಡೋದು. ನಾವಿಬ್ರು ಒಬ್ರಿಗೊಬ್ರಿಗೆ ಮುಂಚೆನೇ ಪರಿಚಯ ಇದ್ವಿ. ನಾನು ಓದಿದ್ದು ಚಿತ್ರಕಲಾ ಪರಿಷತ್ತು, ಅವ್ರು ಕೂಡ ಓದಿದ್ದು ಚಿತ್ರಕಲಾ ಪರಿಷತ್ತು. ಅವ್ರು ನನಗೆ ಸೂಪರ್ ಸೀನಿಯರು ಒಂಥರ. ಇನ್ಫ್ಯಾಕ್ಟ್ ನನ್ನ ಮೊದಲನೇ ನಾಟಕ ಒಂಥರ ಹೇಳೋದಕ್ಕೆ ಹೇಳಬೇಕು ಅಂದರೆ ಚಿತ್ರಕಲಾ ಪರಿಷತ್ತಲ್ಲೇ ಮಾಡಿದ್ದು. ಸಿವಿಲೈಸೇಷನ್ ಅಂತ ಒಂದು ನಾಟಕ ಮಾಡಿದ್ವಿ. ಅದು ನಮ್ಮಿಬ್ಬರಿಗೆ ತುಂಬ ಹತ್ತಿರವಾದಂಥ ಒಂದು ಸ್ಟೋರಿ. ಅವರು ಪ್ರಾಬಬ್ಲಿ ನಿಮಗೆ ಆಮೇಲೆ ಹೇಳ್ಬೋದು. ಸೊ ಆ್ಯಕ್ಚುಲಿ ಆ ಒಂದು ಫಸ್ಟ್ ಮೀಟಿಂಗ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಏನಿದೆಯೋ ಅದರಲ್ಲಿ ಏನೂ ಇರಲಿಲ್ಲ ಅಂತಲೇ ಕಾಣುತ್ತೆ. ಬಟ್ ಅದಾದ ನಂತರ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ. ಅಂದರೆ ಸಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಆ್ಯಕ್ಟ್ 1978 ಅಂತ ಒಂದು ಮಾಡಿದ್ರಲ್ಲ, ಅದರಲ್ಲಿ ಪ್ರಮೋದ್ ಶೆಟ್ಟಿ ಅವರ ಅಸಿಸ್ಟೆಂಟ್ ಆಗಿ ಆ್ಯಕ್ಟ್ ಮಾಡಿದ್ದೆ. ಅದಾದ ನಂತರ ನನಗೂ ತುಂಬ ಆಸೆ ಇತ್ತು. ಅವರು ಸಿನಿಮಾಗಳು ಮಾಡೋ ಶೈಲಿ ಆಗಿರಲಿ, ಹೇಳೋ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು, ಎಲ್ಲವೂ ನನಗೂ ಇಷ್ಟವಾದಂಥ ಕಾನ್ಸೆಪ್ಟ್ಸು, ಮೆಥಡ್ಸು, ಅವ್ರ ಜೊತೆನೂ ಕೆಲಸ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಬಟ್ ಅಫ್ಕೋರ್ಸ್ ಬೇರೆ ಬೇರೆ ಕಾರಣಗಳಿಂದ ಅದು ಆಗ್ತಾನೇ ಇರಲಿಲ್ಲ. ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಕೂಡ ತೊಗೊಂಡಿದ್ವಿ, ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಇದ್ದೀವಿ. ಕೋವಿಡ್ ಟೈಮಲ್ಲಿ ತುಂಬ ಪ್ಲಾನಿಂಗ್ ಮಾಡ್ತಿದ್ವಿ, ಬಟ್ ಅದು ಕೂಡ ಆಗಿರಲಿಲ್ಲ. ಅದಾದ ನಂತರ ಅಫ್ಕೋರ್ಸ್ 19, 20, 21 ಮಾಡಿದ್ರು. ಹಾಗೆ ಒಂದಿನ ಕಾಲ್ ಬಂತು ನನಗೆ ಮನ್ಸೂರೆಯಿಂದ. ಏನು ಮಾಡ್ತಿದ್ಯಾ, ಎಲ್ಲಿದೆಯಾ? ಇಲ್ಲಿದ್ದೀನಿ, ಮುಂಬೈಲಿದ್ದೀನಿ. ಸರಿ ಬೆಂಗಳೂರಿಗೆ ಹೊರಟ್ಬಾ. ಏನಕ್ಕೆ? ಇಲ್ಲ ಬಾ. ಆವಾಗಲೇ ಅರ್ಥ ಆಯಿತು ಏನೋ ಒಂದು ಇರಬೇಕು. ಸರಿ ಆಯಿತು ಹೋಗೋಣ ಅಂತ ಬಂದೆ. ಬಂದಿದ ತಕ್ಷಣ ಅವರು ನರೇಶನ್ ಕೊಟ್ಟರು. ಒಟ್ಟಿಗೆ ನಾವು ಕಥೆನ ಕೇಳಿದ್ದು. ಆ್ಯಂಡ್ ಈ ಥರ ಒಂದು ಕಥೆನ ಮನ್ಸೂರೇ ಟಚ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದ್ದ ಕೂಡ್ಲೇ ಅದು ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಅವ್ರಿಗಿರೋ ಒಂದು ನಾಲೆಡ್ಜನ್ನ ಹಿಡ್ಕೊಂಡು ಇಂಡಿಪೆಂಡೆಂಟ್ ಸಿನಿಮಾ ಇಂದ ಸ್ವಲ್ಪ ದೂರ ಬಂದು ಕಮರ್ಷಿಯಲ್ಲು ಅಲ್ಲದೆ ಇಂಡಿಪೆಂಡೆಂಟು ಅಲ್ಲದೆ ಬ್ರಿಡ್ಜ್ ಸಿನಿಮಾ ಮಾಡೋದಕ್ಕೆ ಹೊರಟು
ಪ್ರೀತಿನ ಒಂದು ವಿಷಯವಾಗಿ ಹಿಡ್ಕೊಂಡು ಇವಾಗಿನ ಜನರಿಗೆ ಅರ್ಥ ಆಗೋ ಹಾಗೆ ಇಷ್ಟ ಆಗೋ ಹಾಗೆ ಒಂದು ಕಥೆನ ತಗೊಂಡು ಮಾಡೋದಿದೆಯಲ್ಲ, ಸೊ ಯು ನೋ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್, ಎಸ್ಪೆಷಲಿ ಸಮನ್ ಲೈಕ್ ಮನ್ಸೂರಿ ಡೈರೆಕ್ಟಿಂಗ್ ಇಟ್. ನಿಮ್ಗೆ ಗೊತ್ತು ತುಂಬಾನೇ ಚೆನ್ನಾಗಿರುತ್ತೆ, ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಎಲ್ರಿಗೂ ಇಷ್ಟ ಆಗತ್ತೆ. ಸೊ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಈವನ್ ನಾವ್ ಹಾಕೋ ಕಾಸ್ಟ್ಯೂಮ್ ಅಲ್ಲೂ ಅವ್ರು ತುಂಬಾ ವರ್ಕ್ ಮಾಡಿದ್ದಾರೆ ಕಲರ್ ವೈಸ್. ನನ್ನ ಹೆಸರು ಭೂಮಿ, ಅಂದ್ರೆ ಭೂಮಿ, ಅವರು ಆಕಾಶ್ ಅಂತ. ಸೊ ಐದರ್ ನಾನು ಅರ್ತ್ ಕಲರ್ ಅಲ್ಲಿ ಡ್ರೆಸ್ ಮಾಡ್ತಿರ್ತೀನಿ, ಅವರು ಬ್ಲೂ ಅಲ್ಲಿ ಮಾಡ್ತಿರ್ತಾರೆ, ಇಲ್ಲ ನಾನ್ ಬ್ಲೂ ಹಾಕಿರ್ತೀನಿ, ಅವರು ಅರ್ತ್ ಕಲರ್ ಅಲ್ಲಿ ಇರ್ತಾರೆ. ಬೇಕಾದ್ರೆ ನೀವು ಅದೇ Posters ಫೋಟೋ ಅಲ್ಲೂ ನೋಡಿದ್ರು ಗೊತ್ತಾಗತ್ತೆ. ಸೊ ಅಷ್ಟು ಡೀಟೇಲಿಂಗ್ ಕೊಟ್ಟಿದೀವಿ ನಾವು ಒಂದೊಂದು ಕ್ಯಾರೆಕ್ಟರ್ಗೂ ಕತೆಗೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.